ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರಪ್ಪ ತಲೆ ಚಿನ್ನಕ್ಕೆ? ಓ, ಈ ಮೇಸ್ತ್ರಿ ಫೋನ್ ನೋಡಿದ್ರೆ ಭಯ ಆಗುತ್ತೆ. ಇವನ್ ಕೈ ಮನೆ ಕೊಟ್ಟು ಈ ಸಾಲ ಕಟ್ಟೋನ್ ಕೈಲಿ ಸಿಗಾಕೊಂಡಂಗಾಗಿದೆ. ಹಲೋ, ಹಾಂ ಹೇಳಿ ಮೇಸ್ತ್ರಿ, ಏನು ಸಮಾಚಾರ? ಸರ್, ಈಗ ಸೈಟ್ ಕಡೆ ಬರ್ತಿದ್ದೀರಲ್ವಾ? ಸೈಟ್ ಕಡೆನಾ? ಈಗಲ್ಲ, ಸಂಜೆ ಬರ್ತೀನಿ. ಸರ್, ವಾಚ್ಮನ್ ಕೆಲ್ಸಕ್ಕೆ ಕೇಳಿದ್ರಲ್ಲ, ಒಬ್ರಿಗೆ ಬರೋದಕ್ಕೆ ಕೇಳಿದ್ದೀನಿ, ಬರ್ತಿದ್ದಾರೆ. ನೀವು ಬಂದು ಮಾತುಕತೆ ಮುಗಿಸಿದ್ರೆ ಚೆನ್ನಾಗಿರ್ತಿತ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಎಷ್ಟೊತ್ತಿಗೆ ಬರ್ತಾರಂತೆ? ಒಂದು 10ರಿಂದ 10:30 ಬರೋದಕ್ಕೆ ಕೇಳಿದ್ದೀನಿ ಸರ್. ಮೇಸ್ತ್ರಿಗಳ ಒಂದು ಕೆಲಸ ಮಾಡಿ, ನೀವೇ ಅದೇನು ಸಂಬಳ ಇದೆಯೋ ಮಾತಾಡಿ ಕಳಿಸಿ. ಸಂಬಳ ಕೊಡೋದು ನೀವೇ ಬಂದು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತಲ್ವ ಸರ್? ಮಾತಾಡ್ರಿ ನೀವೇ. ಒಂದು 5,000 ರೂಪಾಯಿಗೆ ಒಪ್ಪಿಸಿ. 5,000ಕ್ಕೆ ಈ ಕಾಲದಲ್ಲಿ ಯಾರು ಕೆಲ್ಸಕ್ಕೆ ಬರ್ತಾರೆ ಸರ್? ಬೀದಿಲಿ ಬೇಡ ಭಿಕ್ಷಕನೇ ತಿಂಗಳಿಗೆ 1,000 ರೂಪಾಯಿ ದುಡಿತಾನೆ ಸರ್. ಇನ್ನು ಸೆಕ್ಯೂರಿಟಿ ಕೆಲಸಕ್ಕೆ 5,000 ರೂಪಾಯಿಗೆ ಯಾರು ಬರ್ತಾರೆ ಸರ್? ಈಗ ಹೇಳಿ ನನ್ನನ್ನೇ ಭಿಕ್ಷೆ ಬೇಡವನಾಗಿ ಮಾಡ್ಬಿಡ್ತೀರಾ ನೀವು. ಸರಿ ಬಿಡಿ ಸರ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ, ನಾವು ನಮ್ಮ ಕೆಲಸ ಮಾಡ್ತೀವಿ. ನಿಮ್ಮ ಮೆಟೀರಿಯಲ್ನ ನೀವೇ ಕಾಯ್ಕೊಳ್ಳಿ. ಏನ್ರಿ ಮೇಸ್ತ್ರಿ, ಮಾತಾಡಿದ್ರೆ ಕೋಪ ಮಾಡ್ಕೋತೀರಲ್ಲ? ಇನ್ನೇನು ಸರ್, ಈಗಿನ ಕಾಲದಲ್ಲಿ 15-20 ಸಾವಿರ ಇಲ್ಲ ಅಂದರೆ ಯಾರು ಕೆಲಸ ಮಾಡ್ತಾರೆ ಸರ್? ನಿಯತ್ತಾಗಿರೋರ್ನೇ ಕೆಲಸಕ್ಕೆ ತಗೋಬೇಕು. ಯಾರಾದರೂ ಕಳ್ಳನ ಮಕ್ಕಳನ್ನ ತೊಗೊಂಡ್ರೆ ಅವರೇ ಮೆಟೀರಿಯಲ್ ಎಲ್ಲ ಸಾಕ್ಸ್ಬಿಟ್ಟು ನಿಮಗೆ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ತಾರೆ ಸರ್. ನೀನು ಹೇಳೋದು ಸರಿ, ಆದರೆ ದುಡ್ಡು ಎಲ್ಲಿಂದ ತರಲಯ್ಯ ನಾನು? ಒಳ್ಳೆ ಆಯ್ಕೊಂಡು ತಿನ್ನೋರ ಹತ್ರ ಕಿತ್ಕೊಂಡು ತಿನ್ನೋ ಥರ ಆಗಿದೆ ಸರ್. ಈಗ ನಿಮ್ಮ ಮೆಟೀರಿಯಲ್ ಸೇಫ್ ಆಗಿರ್ಬೇಕಂದ್ರೆ ಈಗ ವಾಚ್ಮ್ಯಾನ್ ವ್ಯವಸ್ಥೆ ಸರಿಯಾಗಿ ಮಾಡಲೇಬೇಕು. ಅಲ್ಲ, ಈಗ ಯಾವಾಗಲೂ ವಾಚ್ಮನ್ಗಳು ಈ ಏಜೆನ್ಸಿಯಿಂದ ಬರೋ ತಾನೆ, ಈ ATMನೆಲ್ಲ ಕೆಲಸ ಮಾಡ್ತಾರಲ್ಲ, ಅವರಿಗೆ ಒಂದು 5,000ಕ್ಕಿಂತ ಜಾಸ್ತಿ ಯಾರಿಗೆ ಕೊಡ್ತಾರೆ? ಏನು ಸರ್ ಹೇಳ್ತಿದ್ದೀರಾ? ಅಷ್ಟು ಸಂಬಳ ತಗೋ ಕಾಲ ಯಾವತ್ತ ಹೋಯ್ತು ಸರ್? ಈಗೇನಿದ್ರು ಸ್ಟಾರ್ಟಿಂಗು 20,000 ರೂಪಾಯಿ ಕೇಳ್ತಾರೆ ಸರ್. ಹಾಂ, ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದರೆ ಕಡಿಮೆ ಸಂಬಳಕ್ಕೆ ನಿಮ್ಗೆ ಯಾರು ಸಿಗ್ತಾರೋ ಅವ್ರನ್ನೇ ನೀವೇ ತಂದಿಟ್ಕೊಳ್ಳಿ ಸರ್. ಆಯ್ತು, ಸರಿ, ನೀವೇನೋ ಅಡ್ಜಸ್ಟ್ ಮಾಡ್ತಾ ಇರಿ, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಸರಿ ಸರ್, ಬೇಗ ಬನ್ನಿ. ಹಾಂ ಸರಿ, ಬರ್ತೀನಿ. ಇವನೊಬ್ಬ ನಮ್ಮ ತಲೆ ತಿನ್ನಕ್ಕೆ ಹೋದ ಜನ್ಮದಲ್ಲಿ ಈ ರಾಕ್ಷಸ ಆಗಿದೆ ಅನ್ಸುತ್ತೆ. ಮಾತು ಹೆದರಿಸ್ತಾನೆ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂದರೆ ಏನಾದರೂ ಮಾಡಲೇಬೇಕು. ಸಿದ್ದು, ನಿಂತ್ಕೊ. ಎಲ್ಲಿಗೆ ಹೋಗ್ತಾ ಇದ್ದಾಳು ಅವಳು? ಅವ ಏನವ ಯಾವಾಗಲೂ ಹೊಸ್ದಾಗ ಕೇಳ್ತಿಯಲ್ಲ? ಅಲ್ಲ, ಹೇಳೋದಕ್ಕೆ ಅವ ಕೆಲ್ಸಕ್ಕೆ ಹೋಯ್ತವ್ರ ಕಣವ. ಯಾಕೋ ಒಂದಿನ ಹೇಳಿದ್ರೆ ಅರ್ಥ ಆಗಲ್ವಾ? ಪ್ರತಿದಿನ ಹೇಳಬೇಕಾ? ದೊಡ್ಡವ್ರ ಮಾತಿಗೆ ಏನು ಮರ್ಯಾದೆನೇ ಇಲ್ವಾ? ಅತ್ತೆ, ಯಾಕತ್ತೆ ಸುಮ್ಮನೆ ಕೋಪ ಮಾಡ್ಕೋತಾ ಇದ್ದೀರಾ? ಅಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಯಾಕೆ ಆರೋಗ್ಯ ಹಾಳು ಮಾಡ್ಕೋತೀರಾ ಅಂತ. ಸ್ವಲ್ಪ ಸಮಾಧಾನವಾಗಿರಿ. ಏನಂತ ಸಮಾಧಾನ ಮಾಡ್ಕೊಳ್ಳಿ? ಸಮಾಧಿ ಸೇರ್ಸಕ್ಕೆ ಅಂತ ಇಂಥವರೆಲ್ಲ ಇದಾರಲ್ಲ. ಅವ ಈಗ ಅವರಿಂದ ನಿನ್ಗೇನು ತೊಂದರೆ ಆಯ್ತದೆ? ಅವ್ರ ಪಾಡ್ಗೆ ಅವ್ರ ಕೆಲ್ಸಕ್ಕೆ ಹೋಯ್ತವ್ರ ತಾನೆ. ಇದಕ್ಕೆ ಯಾಕವ ಹಿಂಗಾಡಿಯೇ? ಏನು ಅವಳು ಮುಂದೆನೇ ನಂಗೆ ಎದುರುತ್ರ ಕೊಡ್ತಾ ಇದೀಯಾ? ಹೋಗವ, ಯಾವಾಗ್ಲೂ ಏನಾದ್ರೂ ಮುಂದೆ ಅಂತಾನೆ ಇರ್ತೀಯ. ಛೇ ಸಿದ್ದು, ಅತ್ತೆ ನೋಡಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವು ಒಳಗಡೆ ಹೋಗಿ ರೆಸ್ಟ್ ತಗೊಳ್ಳಿ. ಅದೆಲ್ಲ ನೀನು. ಅತ್ತೆ ಹೇಳಿದ್ನಲ್ಲ, ನಾನು ಮಾತಾಡ್ತೀನಿ, ನೀವು ನಡೀರಿ ಅತ್ತೆ, ನಡೀರಿ. ಭಾವನಾ, ನೀವು ಕೆಲ್ಸಕ್ಕೆ ಹೊರಡಿ, ನಾನು ಮಾತಾಡ್ತೀನಿ. ಭಾವನಾ, ಒಂದು ನಿಮಿಷ. ಭಾವನಾ, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೋಡಿ, ದಿನಾ ಮನೆಯಲ್ಲಿ ಹೀಗೆ ಮಾತುಕತೆಗಳಾಗ್ತಿದ್ರೆ ವಾತಾವರಣ ಏನೂ ಚೆನ್ನಾಗಿರಲ್ಲ, ಯಾರಿಗೂ ನೆಮ್ಮದಿನೂ ಇರಲ್ಲ. ಇದೆಲ್ಲ ಕೊನೆ ಆಗಬೇಕು ಅಂದರೆ
ನೀವೇ ಯಾವುದಾದ್ರೂ ಒಂದು ದೃಢವಾದ ನಿರ್ಧಾರ ತಗೋಬೇಕು. ಯೋಚನೆ ಮಾಡಿ. ಹಾಂ ಹೇಳಿ ಚೆನ್ನಪ್ಪ. ಎಲ್ಲಿದೆಯಾ ಸಿನಣ್ಣ? ಹಾಂ ರೆಡಿ ಆಗಿದ್ದೀನಿ ಚೆನ್ನಪ್ಪ. ಇನ್ನೊಂದು 10-15 ನಿಮಿಷ ಆ ಸರ್ಕಲ್ ಹತ್ರ ಬಂದ್ಬಿಡ್ತೀನಿ, ಅಲ್ಲೇ ಸಿಕ್ಕಣ. ಬೇಗ ಬಾ ಸಿನಣ್ಣ. ಹಾಂ ಅಲ್ಲ, ಓನರ್ ಬರೋದಕ್ಕಿಂತ ಮುಂಚೆ ನಾವು ಇಲ್ಲಿದ್ರೆ ಅವ್ರಿಗೂ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಅಲ್ವಾ? ಹಾಂ ಆಯ್ತು, ಬಂದೆ. ರೀ, ಯಾರು ಫೋನಲ್ಲಿ? ಲಕ್ಷ್ಮಿ, ಹೇಳಿದ್ನಲ್ಲ, ಚೆನ್ನಪ್ಪ ಫೋನ್ ಮಾಡಿದ್ದು, ಕಾಯ್ತಾ ಇದ್ದಾರೆ. ಸರಿ ರೀ, ಹುಷಾರಾಗಿ ಹೋಗಿ ಬನ್ನಿ, ಆತರದಲ್ಲಿ ಹೋಗ್ಬೇಡಿ. ಆಯ್ತಾಯ್ತು. ವೀಣಾ, ವೀಣಾ ಬಂದೆ. ರೆಡಿ ನಾನೇ? ಏನ್ರಿ ಇವತ್ತು ಇಷ್ಟು ಬೇಗ ರೆಡಿ ಆಗ್ತಾ ಇದ್ದೀರಾ? ಓವರ್ ಟೈಮ್ ಮಾಡ್ತಿದ್ದೀರಾ? ಮಾಡೋ ಕೆಲಸಕ್ಕೆ ಸಂಬಳ ಕೊಡ್ತಿಲ್ಲ, ಏನು ಎಕ್ಸ್ಟ್ರಾ ಕೆಲಸ ಬರೋ ಮಾಡ್ತಾರೆ. ನಾನು ಹೋಗ್ತಿರೋದು ನಮ್ಮ ಮನೆ ಹತ್ರ. ಅಲ್ಲಿ ವಾಚ್ಮನ್ನ ಬರೋಕ್ಕೆ ಹೇಳಿದ್ದೀನಿ, ಬರ್ತಿದ್ದಾರೆ. ಅದಕ್ಕೆ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು. ಅಯ್ಯಯ್ಯೋ, ವಾಚ್ಮೆನ್ನ ಇಂಟರ್ವ್ಯೂ ಮಾಡೋಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ರೇನ್ರಿ ನೀವು? ಏನೇ ನೀನು ಗಂಡನ ಕಿಂಡಲ್ ಮಾಡ್ತಿದ್ಯಾ? ನೋಡೇ, ನಾನು ಸ್ವಲ್ಪ ಚರ್ಚೆ ಮಾಡಬೇಕು, ಕಡಿಮೆ ಸಂಬಳಕ್ಕೆ ಒಪ್ಪಿಸ್ಬೇಕು, ಇಲ್ಲಾಂದರೆ ಮೇಸ್ತ್ರಿ ಬಾಯಿ ಬಂದಾಗ ಮಾತಾಡ್ತಾನೆ. ನೀವು ಹೇಳಿದ ತಕ್ಷಣ ಅವನು ಕಮ್ಮಿ ಸಂಬಳಕ್ಕೆ ಒಪ್ಕೊಂಡ್ಬಿಡ್ತಾನ? ಅವನದೇನು ಸಂಬಳ ಇದೆಯೋ ಅದನ್ನ ನಾವು ಕೊಡಬೇಕು ತಾನೆ? ಪ್ರಯತ್ನ ಪಡ್ತೀನಿ ಕಣೆ, ಆದಷ್ಟು ಕಡಿಮೆಗೆ ಮಾತಾಡೋದು, ಆಮೇಲೆ ಒಂದು ಫೈನಲ್ ಮಾಡಿಸ್ತೀನಿ. ಅಲ್ಲ ಕೊಡು. ಓಹೋ, ಏನಪ್ಪ ರೆಡಿಯಾಗೆಲ್ಲ ಹೊರಟ್ಬಿಟ್ಟಿದ್ದೀರಾ? ಅದು ಹೇಳಿದ್ನಲ್ಲಪ್ಪ, ನನ್ನ ಸ್ನೇಹಿತರೊಬ್ಬನ ಭೇಟಿ ಆಗಬೇಕು, ಅದಕ್ಕೆ ಸ್ವಲ್ಪ ಬೇಗ ಹೋಗ್ತೀನಿ. ಓಹೋ, ಸರಿ, ಬರ್ತೀನಮ್ಮ. ಹಾಂ, ಹುಷಾರಪ್ಪ. ಹಾಂ. ಲಕ್ಷ್ಮಿ, ಹೋಗಿ ಬರ್ತೀನಿ. ಹುಷಾರು ರೀ. ಹಾಂ. ಸಿನಣ್ಣ, ಅದಕ್ಕೆ ಹತ್ರ ಮಾತಾಡ್ತೀನಿ ಅಂತ ಕೇಳ್ತಿಲ್ಲ, ಮಾತಾಡ್ದ್ಯಾ? ಇಲ್ಲ ಚೆನ್ನಪ್ಪ, ನಾನು ಈ ರಾತ್ರಿ ಹೊತ್ತು ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ ಅಂದರೆ ಲಕ್ಷ್ಮಿ ಎಲ್ಲಿ ಒಪ್ಪಲ್ವು ಅಂತ ಭಯ. ರಾತ್ರಿ ಹೊತ್ತು 1-2 ಗಂಟೆ ಜಾಸ್ತಿ ಆಟೋ ಓಡಿಸ್ತೀನಿ ಅಂದ್ರೆ ಒಪ್ಕೊಳ್ದೆ ಇರೋಳು, ಇನ್ನು ಇಡೀ ರಾತ್ರಿ ಮನೆಯಿಂದ ಹೊರಗಡೆ ಇದ್ದು ಕೆಲಸ ಮಾಡ್ತೀನಿ ಅಂದರೆ ಒಪ್ಕೋತಾಳ ಅಂತ. ಅಂದರೆ ನೀನು ಈ ಕೆಲಸ ಮಾಡಲ್ಲ ಅಂತಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.